ಬ್ರೇಕ್ನ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮೊದಲನೇದಾಗಿ ಗೌರಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೌರಮ್ಮ ಅವ್ರಿಗೆ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಮಾತಾಡ್ಬೇಕಿತ್ತು. ಓಕೆ, ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಮ್ಮ ಗೌರಮ್ಮ ಅವರ. ಸರ್, ನನಗೆ ಬ್ಯಾಕ್ ಪೈನ್ ಹಿಂದೆಗಡೆ ಸುಮಾರು 5 ವರ್ಷದಿಂದ ನೋವಿದೆ ತುಂಬಾ. ಓಕೆ. ಅದು ಕಾಲು ಜೋಮ್ ಹಿಡಿಯೋದು ಬರುತ್ತೆ, ಮತ್ತೆ ರಾತ್ರಿ ನಿದ್ರೆ ಬರಲ್ಲ. ಆಮೇಲೆ ಕೈ ಕಾಲೆಲ್ಲ ಫುಲ್ ಎಳ್ತಾ, ಮತ್ತೆ ಬೆನ್ನು ಮೂಳೆ ಎಷ್ಟಿದೆ ಅಷ್ಟೆಲ್ಲ ನೋವು ಬರ್ತಾ ಇದೆ ಸರ್. ವಯಸ್ಸು ಎಷ್ಟಿದೆ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಯಸ್ಸು ಎಷ್ಟಿದಮ್ಮ ಇವಾಗ? 38 ಸರ್. 38 ವರ್ಷನಾ? ಖಂಡಿತಮ್ಮ. ಇದನ್ನ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಮ್ಮ. ಇದಕ್ಕೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ವರ್ಟಿಬ್ರಾಸ್ ಅಂತ ಇರುತ್ತಮ್ಮ ಬೆನ್ನಲ್ಲಿ. ವರ್ಟಿಬ್ರಾಸ್ ಮಧ್ಯೆ ಒಂದು ಡಿಸ್ಕ್ ಅಂತ ಇರುತ್ತೆ. ಸೊ ಡಿಸ್ಕ್ ಅಂದರೆ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಸ್ಪ್ರಿಂಗ್ ಥರ ವರ್ಕ್ ಮಾಡ್ತಾ ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ನಿಮಗೆ ಈ ಡಿಸ್ಕ್ ಮೇಲೆ ತುಂಬ ಕಾಂಪ್ರೆಸ್ ಆಗೋದ್ರಿಂದ ನರಗಳೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಮ್ಮ ಇಲ್ಲಿ. ಸೊ ನರಗಳ ಇನ್ವಾಲ್ವ್ಮೆಂಟ್ ಯಾವ ಥರ ಆಗ್ತಾಯಿದೆ ಅಂದರೆ ಈ ಡಿಸ್ಕ್ ಅನ್ನೋದು ತುಂಬ ಕಾಂಪ್ರೆಸ್ ಆಗೋದ್ರಿಂದ ಆ ನರಗಳು ಯಾವ ಪಾರ್ಟಿಗೆ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ಪೇನ್ ಮತ್ತು ಜೋಮ್ ಎಂಬುದು ತುಂಬ ಕಾಣ್ತಾ ಇದೆ. ಸೊ ಅದಕ್ಕಾಗಿ ನಿಮಗೆ ಈ ತೊಂದರೆನ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ ನಾವು. ಬಟ್ ಯಾವುದಕ್ಕೂ ಏನು ಭಯ ಪಡದೆ ಒಂದು ಬಾರಿ ನಮ್ಮ ಐಜಾಕ್ ಕೇರ್ ಹೋಮಿಯೋಪತಿಗೆ ಕನ್ಸಲ್ಟ್ ಮಾಡಿದ್ರಮ್ಮ, ಖಂಡಿತ ಟ್ರೀಟ್ಮೆಂಟ್ ಇದೆಯಮ್ಮ ಇದಕ್ಕೆ. ಓಕೆ. ಅನ್ಸೂಯ ಅಂತ ಕರೆ ಮಾಡಿದ್ದಾರೆ ಸಿಂಧನೂರಿನಿಂದ. ನಮಸ್ಕಾರ ಅನ್ಸೂಯ ಅವರೇ. ಅನ್ಸೂಯ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಅನ್ಸೂಯ ಅವರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಖಂಡಿತ ಡಾಕ್ಟರ್ ಸಂಗಮೇಶ್ ಪಾಟೀಲ್ ಅವರು ಅದಕ್ಕೆ ನೇರವಾಗಿ ಉತ್ತರವನ್ನು ತಿಳಿಸ್ತಾರೆ. ಡಾಕ್ಟರ್, ಆಗಲೇ ನಾವು ಮಾತಾಡ್ತಾ ಇದ್ವಿ, ಕ್ಲಾಸಿಫಿಕೇಶನ್ನ ತಿಳಿಸ್ಕೊಡಿ ಜಾಯಿಂಟ್ಸ್ ಮೇಲ್ನಲ್ಲಿ ಉಂಟಾಗುವಂಥ. ಎಸ್, ಖಂಡಿತ. ನಾವು ಈ ಜಾಯಿಂಟ್ ಪೇನಲ್ಲಿ ನಾವು ಆರ್ಥರೈಟಿಸ್ನಲ್ಲಿ ಕ್ಲಾಸಿಫಿಕೇಶನ್ ನೋಡೋದಾದರೆ 100 ಫಾರ್ಮ್ಸ್ ಆಫ್ ಆರ್ಥರೈಟಿಸ್ ಕೂಡ ಕಾಣ್ಬೋದು ನಾವು. ಇದರಲ್ಲಿ ನಾವು ನೌಡೇಸ್ ಪ್ರಾಕ್ಟೀಸ್ನಲ್ಲಿ ಅತಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಆಸ್ಟೋ ಆರ್ಥರೈಟಿಸ್, ರುಮ್ಯಾಟೆಡ್ ಆರ್ಥರೈಟಿಸ್ ಆ್ಯಂಡ್ ಗೌಟಿ ಆರ್ಥರೈಟಿಸ್ ಆ್ಯಂಡ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ನೋಡ್ತೀವಿ ನಾವು. ಇನ್ ಡೀಟೇಲ್ ಆಗಿ ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ನಾಗರತ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ಓಕೆ, ನಮಸ್ಕಾರ ಸರ್ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಕೇಳಿ, ಆದರೆ ದಯವಿಟ್ಟು ಟಿವಿ ವಾಲ್ಯೂಮನ್ನು ಕಂಪ್ಲೀಟ್ ಮ್ಯೂಟ್ ಮಾಡ್ತೀರಾ? ಓಕೆ ಮೇಡಮ್. ಓಕೆ, ಆಮೇಲೆ ಪ್ರಶ್ನೆ ಕೇಳಿ. ಹಲೋ ಹೇಳಮ್ಮ. ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ ಸರ್. ಹೇಳಿ ಸರ್, ನನಗೆ ಆರ್ಥರೈಟಿಸ್ ಇದೆ. ಸುಮಾರು ಒಂದು 15 ಡೇಸ್ ಇಂದನೂ ನನಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ. ಚಂದ್ರಶೇಖರ್ ಅವರು ಹತ್ರ ನಾನು ತೋರಿಸಿದ್ದೆ. ಓಕೆ ಅಮ್ಮ. ಹಾಗಾಗಿ ಅವರು ಮೆಡಿಸಿನ್ ಕೊಡ್ತಾ ಇದ್ದಾರೆ. ಓಕೆ ಅಮ್ಮ. ಮೊನ್ನೆ ನನಗೆ ತುಂಬಾ ಜಾಸ್ತಿ ಆಗೋಯ್ತು ಪ್ರಾಬ್ಲಮ್ಮು. ಕೈ ಕಾಲು ಏನ್ ಜಾಯಿಂಟ್ ಅಷ್ಟೇ ಪೇನ್ ಸರ್. ಇದು ಕಾಲು ಮೊಣಕಾಲಕ್ಕೆ ಪೇನ್ ಇಲ್ಲ, ಕೈ ಎಲ್ಲ ಬೆಟ್ಟೆಲ್ಲ ಮಡ್ಚ್ಕೊಂಡಂಗ ಆಗ್ಬಿಡುತ್ತೆ ಸರ್. ನಂಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ಚಳಿಗಾಲ ಬಂತು ನೋಡಿ ಮೊನ್ನೆ, ಅವಾಗಂತೂ ಎದ್ದೊಳಕ್ಕೆ ಆಗಿಲ್ಲ ಸರ್ ನಂಗೆ. ಅಮ್ಮ, ಇದು ಆರ್ಥರೈಟಿಸ್ ಅಂತ ಹೇಳಿದ್ರಲ್ಲ, ಯಾವ ಆರ್ಥರೈಟಿಸ್ ಅಂತ ಏನಾದ್ರು ಹೇಳಿದ್ರಾ? ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ಹೇಳಿದ್ರಾ? ಹೌದು ಸರ್. ಇನ್ನು ಜಾಯಿಂಟ್ ಎಲ್ಲ ಸ್ವೆಲ್ಲಿಂಗ್ ಇದೆ ಅಮ್ಮ. ಊತ ಏನಾದ್ರು ಇದೆಯಾ? ಇನ್ನು ಊಟ ಏನಿಲ್ಲ ಸರ್, ನಂಗೆ ಊಟ ಗೀತ ಏನಿಲ್ಲ ಸರ್. ಓಕೆ. ಯಾವಾಗಿಂದ ತೊಂದರೆಯಿಂದ ಬಳಲ್ತಾ ಇದ್ರಮ್ಮ ನೀವು? ಸರ್, ಒಂದು 10 ಇಯರ್ಸ್ ಮೇಲಾಯ್ತು ಸರ್. ಅದು ಸಣ್ಣದಾಗಿದೆ, ಏನ್ ನನ್ಗೇನ್ ಆತರ ಅನ್ನಿಸ್ತಿರ್ಲಿಲ್ಲ. ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು, ಸುಮ್ನೆ ಆಗ್ಬಿಡ್ತಿದೆ, ಏನ್ ಪ್ರಾಬ್ಲಮ್ ಆಗಿಲ್ಲ. ಈಗ ಒಂದು 2 ಮಂತ್ಸ್ ಬ್ಯಾಕ್ ಫುಲ್ ಮಲಗ್ಬಿಟ್ಟೆ ಬೆಡ್ ಅಲ್ಲಿ. ಏನ್ ಕೈ ಅಲ್ಲಾಡ್ಸಕ್ಕೆಲ್ಲ, 2 ಬೆಡ್ ಕೊನೆಯಲ್ಲಿ 2 ಬೆಟ್ಟುಗಳು ಹಳ್ಳಾಡ್ಸೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡ್ತು. ಎಸ್ ಅಮ್ಮ, ಖಂಡಿತ. ಈ ರುಮ್ಯಾಟೆಡ್ ಆರ್ಥರೈಟಿಸ್ನಲ್ಲಿ ಹೇಳೋದಾದರೆ ನಾವು ಅತಿ ಮುಖ್ಯವಾಗಿ ಇದು ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು. ನಮ್ಮಲ್ಲೇ ಇರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ಈ ನಮ್ಮಲ್ಲಿ ಇರ್ತಕ್ಕಂಥ ಸಾಫ್ಟ್ ಟಿಶ್ಯೂನ ಕೊಲ್ತಾ ಹೋಗುತ್ತೆ. ಅದರಿಂದ ಬರ್ತಕ್ಕಂಥ ಕಾಯಿಲೆಮ್ಮ ಇದು ರುಮ್ಯಾಟೆಡ್ ಆರ್ಥರೈಟಿಸ್ ಅನ್ನೋದು. ಬಟ್ ಯಾವುದಕ್ಕೂ ನೀವು ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ಳೋ ನೆಸಸರಿ ಕೂಡ ಬರಲ್ಲಮ್ಮ. ನಮ್ಮ ಹೋಮಿಯೋಪತಿಯಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ತೊಗೊಂಡ್ರೆ ನೀವು. ಬಟ್ ಯಾವುದಕ್ಕೂ ನೀವು ಒಂದು ಬಾರಿ ಬಂದು ನಮ್ಮ ಐಜಾಕ್ ಕೇರ್ ಹೋಮಿಯೋಪತಿಗೆ ಕನ್ಸಲ್ಟ್ ಮಾಡಿದರೆ ಖಂಡಿತ ಪರಿಹಾರ ಇದೆಯಮ್ಮ ಇದಕ್ಕೆ. ಓಕೆ. ಅನ್ನಪೂರ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನ್ನಪೂರ್ಣ ಅವರೇ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಸರ್, ಇದು ನಮ್ಮ ಯಜಮಾನ್ರಿಗೆ ಸತಿ ಬಿದ್ದಿದ್ರು ಸರ್. ಆಮೇಲೆ MRI ಅಂತ ಇದನ್ನ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ವಿ. ಇವಾಗ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದಾರೆ. ಏನು ವಾಸನೆ ಆಗ್ತಾ ಇಲ್ಲ ಸರ್. ಈಗ ಒಂದು 3-4 ತಿಂಗಳಾಯ್ತು ಸರ್. ಎಲ್ಲಿ ತೊಂದರೆ ಎಲ್ಲಿ ಆಗಿದೆಮ್ಮ? ಬೆನ್ನಲ್ಲಾಗಿದೆನಾ? ಬಲಗೈ ಭುಜದ ಹತ್ರ ಸರ್. ಬಲಗೈ ಭುಜದ ಹತ್ರ ಆಗಿದೆನಾ? ಹೌದು ಸರ್. ಈಗ ಏನಂತ ಹೇಳಿದ್ರಮ್ಮ? MRI ರಿಪೋರ್ಟ್ ಮಾಡಿಸಿದ ಮೇಲೆ ಡಾಕ್ಟರ್ ಏನ್ ತೊಂದರೆ ಇಲ್ಲ, ಸ್ವಲ್ಪ ಮಾಂಸಖಂಡದಲ್ಲಿ ಇದಾಗಿದೆ ಅಂತ ಹೇಳಿದ್ರು ಸರ್. ಹಾಗಾಗಿ ಮತ್ತೆ ಫಿಸಿಯೋಥೆರಪಿ ಮಾಡ್ಸಕ್ ಹೇಳಿದ್ದಾರೆ. ಮಾಡಿಸ್ತಾ ಇದ್ದಾರೆ ಸರ್. ಅದು ತುಂಬಾ 3-4 ತಿಂಗಳಾಯ್ತು ಸರ್, ವಾಸನೆ ಆಗ್ತಾ ಇಲ್ಲ. ಎಸ್ ಅಮ್ಮ, ಖಂಡಿತ. ನಾನು ಕೂಡ ಒಂದು ಬಾರಿ ಎಕ್ಸಾಮಿನೇಷನ್ ಕೂಡ ಮಾಡಬೇಕಾಗುತ್ತೆ, ನಾನು ಫಿಸಿಕಲ್ ಎಕ್ಸಾಮಿನೇಷನು. ಬಟ್ ಯಾವುದಕ್ಕೂ ನೀವು ಒಂದು ಬಾರಿ ಬಂದು ಕನ್ಸಲ್ಟ್ ಮಾಡಿದರೆ ಅಲಾಂಗ್ ವಿತ್ ನಿಮ್ಮದು MRI ರಿಪೋರ್ಟ್ ಇರ್ಬೋದು ಅಥವಾ ಏನೇ ಯಾವುದೇ ಒಂದು ಹಳೆ ರಿಪೋರ್ಟ್ಸ್ ಇದ್ದರೂ ಕೂಡ ಒಮ್ಮೆ ನೀವು ಕನ್ಸಲ್ಟ್ ಮಾಡಿದರೆ ಖಂಡಿತವಾಗಿ ಪರಿಹಾರ ಸಿಗುತ್ತಮ್ಮ ನಿಮಗೆ.
ಓಕೆ, ಮತ್ತೊಬ್ಬರು ಅನ್ನಪೂರ್ಣ ಅಂತಾನೆ ಕರೆ ಮಾಡಿದ್ದಾರೆ. ನಮಸ್ಕಾರ ಅನ್ನಪೂರ್ಣ ಅವರೇ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಹಾಂ ಸರಿ. ಹಲೋ, ನಮಸ್ಕಾರ ಸರ್. ಹಾಂ ಹೇಳಮ್ಮ. ಸರ್ ನಮ್ಗೆ ಮೊಣಕಾಲು ನೋವು, ಆಮೇಲೆ ಬೆನ್ನು ರೀ, ಓಕೆ. ಆಮೇಲೆ ನಡನೋವು ಜಾಸ್ತಿ ಇರ್ತೈತೆ. ನಡನೋವು ಜಾಸ್ತಿ ಇದೆಯಮ್ಮ? ಒಂದು ಸ್ವಲ್ಪ 3 ವರ್ಷ ಆಯ್ತು ನೋಡಿರಿ ಸರ್. 3 ವರ್ಷ ಆಯ್ತು ರೀ ಇವಾಗ. ಹಾಂ ಹೇಳಿ. ಅದು ಚಿಕನ್ ಗುನ್ಯ ಆಗಿತ್ತು ರೀ. ಹ್ಞೂ ರೀ. ಅವಾಗಿಂದ ಜಾಸ್ತಿ ಆಗಿಬಿಟ್ಟದ್ರಿ ಮೊಣಕಾಲು ನೋವು. ಅತಿಯಾದ ದಪ್ಪ ಏನಾದರೂ ಇದ್ದೀರಮ್ಮ ನೀವು? ಫುಡ್ ಅಂತ ಏನು ದಪ್ಪ ಅಲ್ರಿ, ಮೀಡಿಯಮ್ ಅದನ್ರಿ ಸರ್. ಮೀಡಿಯಮ್ ಇದ್ದೀರಿ? ಹಾಂ. ಅಮ್ಮ ಇದು ಏನಂದರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಬಟ್ ಯಾವುದಕ್ಕೂ ನೀವು ಒಂದು ಬಾರಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಆಮೇಲೆ ಅದೇ ರೀತಿಯಾಗಿ ಸ್ವಲ್ಪ ಹಾಲು, ಆಮೇಲೆ ಅದೇ ರೀತಿಯಾಗಿ ಸ್ವಲ್ಪ ಮೊಟ್ಟೆ, ಹಸಿ ತರಕಾರಿ ಪದಾರ್ಥ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಅತಿಯಾದ ತುಂಬ ನೋವಿದ್ರೆ ಏನು ಮಾಡಿ ಅಂದರೆ ಸ್ವಲ್ಪ ಬಿಸಿ ಶಾಖ ಕೊಡಿ. ಯಾವ ಪಾರ್ಟಿಗೆ ಯಾವ ಜಾಯಿಂಟಿಗೆ ನೋವಿದ್ರೆ ಸ್ವಲ್ಪ ಬಿಸಿ ಶಾಖ ಕೊಡ್ತಾ ನೋಡಿ. ಆಮೇಲೆ ಅದೇ ರೀತಿಯಾಗಿ ಸ್ವಲ್ಪ ನಿಮ್ಮ ಏನಾದರೂ ನಿಯರ್ ಹೋಮಿಯೋಪತಿಕ್ ಡಾಕ್ಟರ್ಸ್ ಇದ್ದರೆ ಒಂದು ಬಾರಿ ಅವ್ರಿಗೆ ಕನ್ಸಲ್ಟ್ ಮಾಡಿ. ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ಅಂತ ಇರುತ್ತಮ್ಮ, ಯಾವುದಕ್ಕೊಂದು ಬಾರಿ ನೀವು ಆ ಟ್ಯಾಬ್ಲೆಟ್ಸನ್ನು ತೊಗೊಂಡ್ರೆ ಖಂಡಿತವಾಗಿ ಗುಣಮುಖ ಆಗ್ಬೋದಮ್ಮ ನಿಮಗೆ. ವಿರೂಪಾಕ್ಷ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿರೂಪಾಕ್ಷ ಅವರಿಗೆ. ನಮಸ್ಕಾರ. ಓಕೆ, ದಯವಿಟ್ಟು ಟಿವಿ ವಾಲ್ಯೂಮನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿ ಸರ್. ಮ್ಯೂಟ್ ಮಾಡಿದ್ದೀನಿ. ಓಕೆ, ಈಗ ಪ್ರಶ್ನೆ ಕೇಳಿ. ಹಾಂ ಹೇಳಿ ಸರ್. ಈಗ 6 ಮಂತ್ಸಿಂದ ಶೋಲ್ಡರ್ ಪೇನ್ ಇದೆ. ಓಕೆ. ಈ ಕೈ ಎಡಗೈ ತಿರುಗ್ಸಕ್ ಆಗ್ತಾ ಇರಲಿಲ್ಲ. ಓಕೆ. ಇವಾಗ ಎಲ್ಲ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡ್ಮೇಲೆ ಕೈ ಎಲ್ಲ ತಿರುಗಿಸೋದು ಇದೆಲ್ಲ ಆಗುತ್ತೆ. ಆದ್ರೆ ಈ ತೋಳಿದೆಯಲ್ಲ ಸಿಕ್ಕಾಪಟ್ಟೆ ಪೇನ್ ಬರುತ್ತೆ ರಾತ್ರಿ ಹೊತ್ತು. ಏನ್ ಕಾರಣ ಅದು? ಎಸ್ ಖಂಡಿತ. ಇದು ಲೆಫ್ಟ್ ಶೋಲ್ಡರ್ ಅಲ್ವಾ ಸರ್? ಲೆಫ್ಟ್ ಶೋಲ್ಡರ್. ಮುಂಚೆ ಏಟೇನಾದರೂ ಬಿದ್ದಿತ್ತಾ ಸರ್ ನಿಮಗೆ? ಇಲ್ಲ ಏನು ಏಟೇನು ಬಿದ್ದ ಜ್ಞಾಪಕನೇ ಇಲ್ಲ ಯಾವ್ದು. ಓಕೆ. ಇನ್ನು ಅಂದರೆ ಆಟೋಮೆಟಿಕ್ಕಾಗಿ ಬಂದಿರತಕ್ಕಂಥ ನಿಮಗೆ ನೋವು ಸರ್ ಇದು? ಹೌದೌದು. ಖಂಡಿತ ಸರ್. ಇಲ್ಲೇನಾಗಿರುತ್ತೆ ಅಂದರೆ ಸಮ್ಟೈಮ್ಸ್ ನಾವು ಈ ಶೋಲ್ಡರ್ ಜಾಯಿಂಟಲ್ಲಿ ಈಗ ಬರ್ಸ ಅಂತ ಇರುತ್ತೆ, ಆಮೇಲೆ ಮಸಲ್ಸ್ ಅಂತ ಇರುತ್ತೆ, ಆಮೇಲೆ ಮೂಳೆಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಕೂಡ ನೋವು ಬರ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ ಸರ್. ಸ್ವಲ್ಪ ಇದಕ್ಕೆ ಏನು ಮಾಡಿ ಅಂದರೆ ನೀವು ಸ್ವಲ್ಪ ಬಿಸಿ ಶಾಖ ಕೊಡಿ ಸರ್. ಬಿಸಿ ಶಾಖ ಕೊಡ್ತಾ ಏನು ಮಾಡಿ, ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ಸ್ವಲ್ಪ ಎಕ್ಸರ್ಸೈಸು ಮೂಮೆಂಟ್ ಮಾಡ್ತಾಯಿರಿ. ಇದೇನಾಗುತ್ತೆ ಅಂದರೆ ಡೇ ಬೈ ಡೇ ನಿಮಗೆ ಖಂಡಿತವಾಗಿ ಕಡಿಮೆ ಆಗೇ ಆಗುತ್ತೆ ಸರ್ ಇದು. ಓಕೆ, ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವ್ರಿಗೆ. ಬಸವರಾಜ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹೇಳಿ. ನಮಸ್ಕಾರ. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಾಂ ಸರ್ ಕೊಡಿ. ಹಲೋ ಸರ್ ನಮಸ್ಕಾರ. ಹಾಂ ನಮಸ್ತೆ ಹೇಳಿ ಸರ್. ಸರ್ ಆರ್ಥರೈಟಿಸ್ಗೆ ಏನು ಟ್ರೀಟ್ಮೆಂಟ್ ಸರ್? ಆರ್ಥರೈಟಿಸ್ ಯಾವ ಟೈಪ್ ಆರ್ಥರೈಟಿಸ್ ಇದೆ ಸರ್? ಸರ್ ಜಾಯಿಂಟ್ ಪೇನ್ ಸರ್ ಟೋಟಲಿ. ಜಾಯಿಂಟ್ ಪೇನಲ್ಲಿ ಇದೆಯಾ ಸರ್? ಓಕೆ. ವಯಸ್ಸು ಎಷ್ಟಿದೆ ಸರ್ ಇವಾಗ? ಸರ್ 26. 26 ಇಯರ್ಸ್ ಇದೆನಾ? ಹಾಂ. ಮುಂಚೆ ಏನಾದರೂ ಬಿದ್ದಿದ್ರಾ ಸರ್? ಸರ್ ಇಲ್ಲ ಏನಿಲ್ಲ. ಏನಾದರೂ ಏಟ್ ಬಿದ್ದಿರೋದು? ಏನಿಲ್ಲ ಸರ್, ಏನಿಲ್ಲ ಸರ್. ಖಂಡಿತ ಈ ಆರ್ಥರೈಟಿಸ್ನಲ್ಲಿ ಯೂಶ್ವಲಾಗಿ ಆಸ್ಟೋ ಆರ್ಥರೈಟಿಸ್ನಲ್ಲಿ ಏನಾಗುತ್ತೆ ಅಂದರೆ, ಈಗ ನಾನು ಆವಾಗಲೇ ಹೇಳಿದೆ, ಈ ಕಾರ್ಟಿಲೇಜ್ ಅಂತ ಇರುತ್ತೆ, ಸಾಫ್ಟ್ ಟಿಶ್ಯೂ ಅಂತ ಇರುತ್ತೆ. ಇದೇನಾಗುತ್ತೆ ತುಂಬ ಡಿಜನರೇಷನ್ ಆಗ್ತಾ ಹೋಗುತ್ತೆ. ಸೊ ಡಿಜನರೇಷನ್ ಆಗೋದ್ರಿಂದ ಏನಾಗುತ್ತೆ, 2 ಮೂಳೆಗಳ ಮಧ್ಯೆ ಫ್ರಿಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಆಸ್ಟೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ನೀವು ಯಾವುದಕ್ಕೂ ಏನು ಮಾಡಿ ಅಂದರೆ, ಅತಿಯಾದ ತುಂಬ ನೋವಿದ್ದಲ್ಲಿ ಸ್ವಲ್ಪ ಬಿಸಿ ಶಾಖ ಕೊಡೋದ್ರಿಂದ, ಆಮೇಲೆ ಅಲಾಂಗ್ ವಿತ್ತು ಆ ಜಾಯಿಂಟಲ್ಲಿ ಯಾವ ಅಫೆಕ್ಟೆಡ್ ಜಾಯಿಂಟ್ ಇದೆ ಅದನ್ನು ಸ್ವಲ್ಪ ಮೂವ್ಮೆಂಟ್ ಮಾಡೋದ್ರಿಂದ, ಮತ್ತು ಅದೇ ರೀತಿಯಾಗಿ ಸ್ವಲ್ಪ ನೀವು ಡಯಟಲ್ಲಿ ಕೂಡ ಈಗ ಮೊಟ್ಟೆ, ಹಾಲು, ಆಮೇಲೆ ಹಸಿ ತರಕಾರಿ ಪದಾರ್ಥ ತುಂಬ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ. ಅದೇ ರೀತಿಯಾಗಿ ಡೈಲಿ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದ್ರಿಂದ ಖಂಡಿತ ಕಡಿಮೆ ಆಗುತ್ತೆ ಸರ್. ಬಟ್ ಆದರೂ ಕಡಿಮೆ ಆಗದಿದ್ದ ಪಕ್ಷದಲ್ಲಿ ನೀವು ಒಮ್ಮೆ ಐಜಾಕ್ ಕೇರ್ ಹೋಮಿಯೋಪತಿಗೆ ಕನ್ಸಲ್ಟ್ ಮಾಡಿದರೆ ಖಂಡಿತ ಪರಿಹಾರ ಕೂಡ ಕೊಡ್ತೀವಿ ನಾವು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಒಂದು ಬ್ರೇಕ್ನ ನಂತರ ಹಲೋ ಡಾಕ್ಟರ್ ಮುಂದುವರಿಯುತ್ತೆ.